ನಾನು ಅಲ್ಲಿವರೆಗೂ ಹೋಗ್ಬೇಕು, ನಾನು ಬಿಡಿ ಅಲ್ಲಿವರೆಗೂ ಹೋಗಿ ಪೊಲೀಸ್ ಅಲ್ಲಿವರೆಗೂ ನಾನು ಶಾಂತ ರೀತಿಯಿಂದ ಹೋಗ್ತಾ ಇದ್ದೀನಿ. ನಾನು ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಬಾರ್ದು. ಇದು ಕನ್ನಡದ ಅಳಿವು ಉಳಿವಿನ ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ ಪೊಲೀಸ್ನವರು, ನೀವು ಕನ್ನಡಿಗರೇ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ ಪೊಲೀಸ್ನವರು. ಇದು ಅಳಿವು ಉಳಿವಿನ ಪ್ರಶ್ನೆ, ಕನ್ನಡದ ಪ್ರಶ್ನೆ, ಕನ್ನಡಿಗರ ಪ್ರಶ್ನೆ. ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಪ್ರಾರ್ಥನೆ ಮಾಡ್ತೀನಿ, ನೀವು ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಹೋಗ್ಬೇಡಿ. ಹೋದ್ರೆ ದೊಡ್ಡ ಕತ್ತಲೆ ಆಗುತ್ತೆ, ಗಲಾಟೆ ಆಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ನಾವು ಗಲಾಟೆ ಮಾಡಬೇಕು ಅಂತ ಉದ್ದೇಶ ಇಲ್ಲ ನಮಗೆ. ನೀವೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಬೇಡ ಅಂತ ಎಚ್ಚರಿಕೆ ಕೊಡ್ತೀವಿ. ಕರವೇ ಅಧ್ಯಕ್ಷ ನಾರಾಯಣಗೌಡರು ಮಾತನಾಡ್ತಾ ಇದ್ರು. ಅವರು ಕೂಡ ಗಡುವು ನೀಡಿದ್ದಾರೆ. ಎಷ್ಟು ದಿನದಿಂದ ನಾವು ಕೂಡ ಹೇಳ್ತಾ ಬರ್ತಾ ಇದ್ದೀವಿ, ಸರ್ಕಾರ ಹೇಳಿದ್ರು ಕೂಡ ಇವರು ಕ್ಯಾರೆ ಅಂತ ಇಲ್ಲ ಅಂತ ಹೇಳಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಬೇರೆ ಬೇರೆ ಭಾಗದಲ್ಲಿ ಈ ಕನ್ನಡ ಪರ ಕಾರ್ಯಕರ್ತರು ಫೀಲ್ಡಿಗೆ ಇಳಿದ್ಬಿಟ್ಟಿದ್ದಾರೆ. ಸ್ಪೆಷಲಿ ಕರವೇ ಕಾರ್ಯಕರ್ತರು ಬೇರೆ ಬೇರೆ ಭಾಗಕ್ಕೆ ಹೋಗ್ತಿದ್ದಾರೆ. ಅಲ್ಲಿನ ಮಾಲ್ಸ್ ಆಗಿರಬಹುದು, ರೆಸ್ಟೋರೆಂಟ್ಸ್ ಆಗಿರಬಹುದು, ಹೋಟೆಲ್ಸ್ ಆಗಿರಬಹುದು, ಬೇರೆ ಬೇರೆ ಶಾಪ್ಸ್ಗಳಾಗಿರಬಹುದು, ಎಲ್ಲೆಲ್ಲಿ ಇಂಗ್ಲಿಷ್ ನಾಮಫಲಕಗಳನ್ನು ನೋಡ್ತಾ ಇದ್ದಾರೋ ಸೊ ಆ ನಾಮಫಲಕಗಳನ್ನು ತೆರವುಗೊಳಿಸುವಂಥ ಕಾರ್ಯ ಅಲ್ಲಿ ನಡೀತಾ ಇದೆ. ಇವರೆಲ್ಲರ ಡಿಮ್ಯಾಂಡ್ ಆದಷ್ಟು ಬೇಗ ಕನ್ನಡ ನಾಮಫಲಕಗಳನ್ನು ಅಳವಡಿಸಿ ಅಂತ ಹೇಳಿ. ಬೇರೆ ಭಾಷೆಯನ್ನು ದೂರೋದು ಅಥವಾ ಬೇರೆ ಭಾಷೆಯನ್ನು ಅವಮಾನಿಸೋದು ಅಲ್ಲ, ಆದರೆ ನಾವು ಬದುಕ್ತಾ ಇರೋದು, ನಮ್ಮ ವ್ಯಾಪಾರ ನಡೀತಾ ಇರೋದು, ನಮ್ಮ ಜೀವನ ಸಾಗ್ತಾ ಇರೋದು ಕರ್ನಾಟಕದಲ್ಲಿ. ಹೀಗಂದ ಮೇಲೆ ಕನ್ನಡಕ್ಕೆ ಸಿಟಿಯಿಂದ ಆಚೆ ಹೊರಗುಣ ಅವಕಾಶ ಕೊಡೋದು ಅಂತ ಹೇಳಿ ಪೊಲೀಸ್ ಕಮಿಷನರು ನನಗೆ ಕೊಟ್ಟಿದ್ದಾರೆ. ಅದರಂತೆ ಅಲ್ಲಿದೆ ದಯವಿಟ್ಟು ಶಾಂತಿ ರೀತಿಯಿಂದ ವರ್ತಿಸಬೇಕು. ನನ್ನ ಉದ್ದೇಶ, ನನ್ನ ಹೋರಾಟದ ಉದ್ದೇಶ ಏನಪ್ಪ ಅಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಇರುವಂತ ವ್ಯಾಪಾರ ಮಾಡುವಂತ ನೀವು ಸರ್ಕಾರದ ಕಾಯ್ದೆ ಏನಿದೆ, ಕರ್ನಾಟಕ ಸರ್ಕಾರದ ಕಾಯ್ದೆ 160 ಭಾಗ ಕನ್ನಡದ ನಾಮಫಲಕವನ್ನ ಕಡ್ಡಾಯವಾಗಿ ಹಾಕ್ಬೇಕು ಅಂತೇಳಿ ನಾನು ಮಾಡಿದ ಆದೇಶ ಅಲ್ಲ, ಕರ್ನಾಟಕ ಸರ್ಕಾರ ಮಾಡಿದ ಆದೇಶ, ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ ಆದೇಶ. ಆ ಆದೇಶವನ್ನ ನೀವು ಪಾಲಿಸಬೇಕು. ನೀವು ಪಾಲಿಸಿದ್ರೆ ಮಾತ್ರ ನಾವು ನಿಮ್ಮನ್ನ ವ್ಯಾಪಾರ ಮಾಡಕ್ಕೆ ಬೆಂಗಳೂರಲ್ಲಿ ಬಿಡ್ತೀವಿ. ಇಲ್ಲ ಅನ್ನೋದಾದ್ರೆ ನಾವು ಯಾವುದೇ ಕಾರಣಕ್ಕೂ ಬರ್ತಾ ಇಲ್ವಾ? ನಾಮಫಲಕವನ್ನು ಹಾಕ್ಬೇಕು, ಅಲ್ಲಿಂದ ಮಾತ್ರ ಬಿಟ್ಟಿದ್ದೇವೆ. ನಾನು ಅಲ್ಲಿವರೆಗೂ ಹೋಗ್ಬೇಕು, ನಾನು ಬಿಡಿ ಅಲ್ಲಿ. ನಾಮಫಲಕಗಳಲ್ಲಿ 60% ಕನ್ನಡ ಇರೋದು ಕಡ್ಡಾಯ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಕೂಡ ಈಗಾಗಲೇ ಹೇಳಿದ್ದಾರೆ. ಇನ್ನು
15 ದಿನಗಳ ಕಾಲ ಸರ್ವೆ ಕಾರ್ಯ ನಡೆಸೋದಕ್ಕೆ BBMP ಕೂಡ ಪಾಲಿಕೆ ತೀರ್ಮಾನ ಮಾಡಿದೆ. ಸೊ 15 ದಿನ ಗಡುವು ನೀಡಿ ಅದಾದ ನಂತರವೂ ಕೂಡ ಈ ಇಂಗ್ಲಿಷ್ ನಾಮಫಲಕಗಳು ಯಥಾವತ್ತಾಗಿ ಇದ್ರೆ ಅಂತಹ ಅಂಗಡಿ ಮಾಲೀಕರಿಗೆ ಅಥವಾ ಹೋಟೆಲ್ ಮಾಲೀಕರಿಗೆ ನೋಟಿಸ್ ನೀಡೋದಕ್ಕೆ ನಿನ್ನೆ ಒಂದು ಸಭೆ ನಡೆಸಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಇನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡರು ಕೂಡ ಹೇಳ್ತಾ ಇದ್ರು, ಇವತ್ತು ನಮ್ಮ ಪ್ರತಿಭಟನೆ ಇರುತ್ತೆ, ಇವತ್ತು ನಾವು ಬೀದಿಗಿಳಿದು ಹೋರಾಟವನ್ನ ಮಾಡ್ತೀವಿ, ಇಂಗ್ಲಿಷ್ ನಾಮಫಲಕಗಳು ಎಲ್ಲೆಲ್ಲಿ ನಮಗೆ ಕಾಣಿಸ್ತಾವೋ ಅದನ್ನ ಹರಿದಾಕುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿ. ಸೊ ಇವತ್ತು ಆ ಕೆಲಸ ಕೂಡ ಬೆಳಗ್ಗೆಯಿಂದಲೇ ಕಾರ್ಯಕರ್ತರು ಬೆಂಗಳೂರಿನ ನಾನಾ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಈ ಹೋರಾಟ ಏನಿದೆ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕನ್ನಡ ಪರ ಕಾರ್ಯಕರ್ತರು ಬೇರೆ ಬೇರೆ ಭಾಗಕ್ಕೆ ಹೋಗ್ತಾ ಇದ್ದಾರೆ. ಸ್ಪೆಷಲಿ ಈ ಮಾರ್ಕೆಟ್ಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಎಲ್ಲೆಲ್ಲಿ ಇಂಗ್ಲಿಷ್ ನಾಮಫಲಕಗಳು ಹೆಚ್ಚು ರಾರಾಜಿಸ್ತಾ ಇದ್ದಾವೋ ಆ ನಾಮಫಲಕಗಳ ತೆರವಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆ ಸೂಚನೆಗೂ ಮೀರಿ ಆ ನಾಮಫಲಕಗಳನ್ನು ಹಾಗೇ ಉಳಿಸಿಕೊಂಡಲ್ಲಿ ಅದನ್ನು ಅವರೇ ಹರಿದಾಕುವಂತಹ ಕೆಲಸ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲೂ ಕೂಡ ಈ ರೀತಿಯಾಗಿ ಕೆಲಸ ಆಗ್ತಾ ಇದೆ. ಇನ್ನು ಬೆಳಗ್ಗೆಯಿಂದಲೂ ಕೂಡ ಕರವೇ ಕಾರ್ಯಕರ್ತರು ಬೆಂಗಳೂರಿನ ಬೇರೆ ಬೇರೆ ಭಾಗ, ಮಾಲ್ಸ್ ಆಗಿರಬಹುದು, ರೆಸ್ಟೋರೆಂಟ್ಸ್ ಆಗಿರಬಹುದು, ಹೋಟೆಲ್ಸ್ ಆಗಿರಬಹುದು, ಇನ್ನು ಈ ಹೈವೇಯಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಅಳವಡಿಸಿದ್ದಾರೋ, ಆಡ್ಸ್ಗಳನ್ನು ಅಳವಡಿಸಿದ್ದಾರೋ ಅದೆಲ್ಲವನ್ನ ಹರಿದಾಕುವಂತಹ, ಅದನ್ನ ಧ್ವಂಸಗೊಳಿಸುವಂತಹ ಕೆಲಸ ಅಲ್ಲಿ ನಡೀತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಕೆಲಸವನ್ನ ಕರವೇ ಕಾರ್ಯಕರ್ತರು ಮಾಡ್ತಿದ್ರೆ ಈಗಾಗಲೇ ಹಲವಾರು ಹೋಟೆಲ್ taking place outside a private hotel. So all said and done, the scenario is very firms are trying to control them. ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಕೂಡ ಪೊಲೀಸರಿಗೆ ಅಲರ್ಟ್ ಆಗಿರುವಂತೆ ಸೂಚಿಸಿದ್ದಾರೆ. ಸೊ ಹಾಗಾಗಿ ಎಲ್ಲೆಲ್ಲಿ ಈ ಪ್ರತಿಭಟನೆಗಳು ಸಾಗ್ತಾ ಇವೆ, ಯಾವೆಲ್ಲ ಸ್ಪಾಟ್ಸ್ಗಳನ್ನು ಈ ಕಾರ್ಯಕರ್ತರು ಟಾರ್ಗೆಟ್ ಮಾಡಿದ್ದಾರೆ ಅಲ್ಲೆಲ್ಲ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿದೆ. ಈಗ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ಗಳನ್ನು ಇವರು ನೋಡ್ತಾ ಇದ್ದಾರೋ ಆ ಇಂಗ್ಲಿಷ್ ಬೋರ್ಡ್ಗಳನ್ನು ಧ್ವಂಸಗೊಳಿಸುವಂತಹ, ತೆರವುಗೊಳಿಸುವಂತಹ ಕೆಲಸಕ್ಕೆ ಸ್ವತಃ ಕರವೇ ಕಾರ್ಯಕರ್ತರೇ ಮುಂದಾಗ್ತಾ ಇದ್ದಾರೆ. ಅದಕ್ಕೂ ಮೀರಿ ಅಲ್ಲಿರುವಂತಹ ವಸ್ತುಗಳನ್ನು ಕೂಡ ಫ್ಲವರ್ ಪಾಟ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಡೆಕೋರೇಟೆಡ್ ವಸ್ತುಗಳನ್ನು ಏನು ಇರಿಸಲಾಗಿರುತ್ತೆ ಹೋಟೆಲ್ಸ್ನಲ್ಲಿ, ಮಾಲ್ಸ್ಗಳ ಮುಂಭಾಗ, ಅದೆಲ್ಲವನ್ನು ಧ್ವಂಸಗೊಳಿಸೋ ಪ್ರಕ್ರಿಯೆ ಕೂಡ ಅಲ್ಲಿ ಆಗ್ತಾ ಇದೆ. ಮೊನ್ನೆ ತಾನೇ CM ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸೂಚನೆ ಕೊಟ್ಟಿರೋದ್ರಿಂದ ಒಂದಿಷ್ಟು ಸಮಯ ಕೊಡಬೇಕಾಗತ್ತೆ. ಆ ಬ್ಯಾನರ್ ಆಗಿರಬಹುದು ಅಥವಾ ಅಲ್ಲಿರುವಂಥ ಬೋರ್ಡ್ ಆಗಿರಬಹುದು ಅದನ್ನು ತೆರವುಗೊಳಿಸೋದಕ್ಕೆ ಒಂದಿಷ್ಟು ಸಮಯ ಕೊಡಬೇಕಾಗುತ್ತೆ. ಪಾಲಿಕೆ ಕೂಡ ನಿನ್ನೆ ಈ ಬಗ್ಗೆ ಮೀಟಿಂಗ್ ಮಾಡಿದೆ. 15 ದಿನ ನಾವು ಸರ್ವೆ ಮಾಡ್ತೀವಿ, ಸರ್ವೆ ಮಾಡಿದ ನಂತರವೂ ಕೂಡ ಇಂಗ್ಲಿಷ್ ಬೋರ್ಡ್ಗಳು ಹಾಗೇ ಇದ್ದರೆ, ಕನ್ನಡ ನಾಮಫಲಕವನ್ನು ಅಳವಡಿಸದೇ ಇದ್ದರೆ, ಅಂದರೆ 60% ಕನ್ನಡ ಬಳಕೆ ಅದರಲ್ಲಿ ಇರಬೇಕು ಅಂತ ಹೇಳ್ತಾರೆ. 60% ಕನ್ನಡ ಬಳಕೆ ಅದರಲ್ಲಿ ಇರದೇ ಇದ್ದರೆ ಅಂತಹ ಅಂಗಡಿ ಮಾಲೀಕರಿಗೆ, ಈ ಮಾಲ್ನ ಮಾಲೀಕರಿಗೆ ಮತ್ತು ಈ ಹೋಟೆಲ್ ಮಾಲೀಕರಿಗೆ ನೋಟಿಸ್ ಕೊಡೋ ಕೆಲಸ ಪಾಲಿಕೆಯಿಂದ ನಡೆಸಲಾಗುತ್ತೆ ಅನ್ನುವಂತಹ ತೀರ್ಮಾನಕ್ಕೆ ನಿನ್ನೆಯ ಮೀಟಿಂಗ್ನಲ್ಲಿ ಬರಲಾಗಿದೆ. ಸೊ ಹಾಗಾಗಿ ಒಂದಿಷ್ಟು ಸಮಯ ಕೊಟ್ಟು ಕಾದು ನೋಡುವಂತಹ ಕೆಲಸ, ಸಂಯಮ ಅದು ಕೂಡ ಇರಬೇಕಾಗುತ್ತೆ. ಆದರೆ ಈ ಕರವೇ ಕಾರ್ಯಕರ್ತರು ಸುಮಾರು ವರ್ಷಗಳ ಹೋರಾಟ ಇದು, ಕೇವಲ ನಿನ್ನೆ ಮೊನ್ನೆಯ ಹೋರಾಟ ಮಾತ್ರವಲ್ಲ. ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅಂದರೆ ನಮಗೆ ಕನ್ನಡ ಬೋರ್ಡ್ ನೋಡೋದಕ್ಕೆ ಸಿಗೋದಿಲ್ಲ ಅಂತ, ಸ್ಪೆಷಲಿ ಬೆಂಗಳೂರಲ್ಲಿ ಅಂತಹ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿತ್ತು. ಆದರೆ
ಆ ಚೇಂಜಸ್ ಆಗೋದಕ್ಕೆ ಒಂದಿಷ್ಟು ಸಮಯ ಬೇಕಾಗುವಂತಹ ಅಗತ್ಯತೆ ಕೂಡ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.